ಅದೇ ಬರ್ತಡೇ ಏನು ಕಾರಣಕ್ಕೆ ಕ್ಯಾನ್ಸಲ್ ಮಾಡ್ಕೊಂತಿದ್ದೀರಾ ಈ ಸಲ? ಅಣ್ಣ ಇದು ನನಗೆ ಈ ಸಲ ರೇಸ್ ಆಗ್ಬೇಕು ಫಸ್ಟು, ಯಾಕಂತಂದರೆ 2-3 ವರ್ಷದಿಂದ ಮುಂದಕ್ಕೆ ಹಾಕ್ಕೊಂಬಂದಿದ್ದೀನಿ. ಆಮೇಲೆ ಸುಮಾರು ಜನ ಸುಮಾರು ಕಡೆಯಿಂದ ಬರ್ತಾರೆ. ಆ ಪ್ರೀತಿ ಅಭಿಮಾನಕ್ಕೆ ನಾನು ಯಾವತ್ತೂ ಚಿರಋಣಿ. ಇಲ್ಲಿ ಕಾರಣಾಂತರಗಳಿಂದ ಇಲ್ಲಿ ನಮ್ಮ ಮನೆ ಹತ್ರ ಕೆಲಸಗಳು ನಡೀತೈತೆ. ಆಮೇಲೆ ನನಗೆ ಕೂಡ ಸ್ವಲ್ಪ ಬೇರೆ ಬೇರೆ ಕೆಲಸಗಳಿರೋ ಕಾರಣಕ್ಕೆ ದಯವಿಟ್ಟು ಈ ಸಲ ಅಷ್ಟು ಆಡಂಬರದಿಂದ ಖುಷಿಯಾಗಿ ಮಾಡ್ಕೊಳಕ್ಕಾಗಲ್ಲ. ಬರೋ ವರ್ಷ ಗ್ಯಾರಂಟಿ ಚೆನ್ನಾಗೇ ಮಾಡ್ಕೊಳೋಣ. ಬಂದವ್ರಿಗೆಲ್ಲರೂ ನನಗೇನಂತಂದರೆ ಬಂದವ್ರಿಗೆ ನೋಡಿ ಕಳಿಸ್ಬೇಕು. ಯಾಕಂತಂದರೆ ದೂರದಿಂದ ಬಂದಿರ್ತಾರೆ, ಅಟ್ಲೀಸ್ಟ್ ನಾವು ಅವ್ರಿಗೊಂದು ಊಟನಾದರೂ ಕೊಡಿಸ್ದಿದ್ಮೇಲೆ ಬೇಜಾರಾಗ್ತೈತೆ ಅಲ್ವಾ, ಆ ಕಾರಣಕ್ಕೆ. ಆಮೇಲೆ ನಮಗೆ ತುಂಬ ಚೆನ್ನಾಗಿ ನಮ್ಗೆ ಸೆಟ್ ಆಗಿದ್ದವರು ನಮ್ಮ ಭಟ್ರೊಬ್ರು ಇದ್ದರು, ಅಣ್ಣಯ್ಯಪ್ಪ ಅಂತ ಅಂದ್ಬಿಟ್ಟು. ನಮ್ಮ ರೇಸಲ್ಲೆಲ್ಲ ಅವರೇನೇನೆ ಎಷ್ಟು ವ್ಯಕ್ತಿ ಅಂತಂದರೆ ಅವರು ಕೈಯಲ್ಲಿರೋ ದುಡ್ಡು ಹಾಕಿ ತಂದು ಮಾಡಾಕ್ಬಿಟ್ಟು ಆಮೇಲೆ ಕೇಳೋರು, ಅಣ್ಣ ಈ ಥರ ನಾನು ಹಾಕಿದ್ದೀನಿ ಅಂತ ಬಿಲ್ ತೋರಿಸೋರು. ಅಂಥ ಪುಣ್ಯಾತ್ಮನು ಅವರು ಕಾರಣಾಂತರಗಳಿಂದ ತೀರ್ಕೊಂಡ್ರು ಅವರು. ಆ ಕಾರಣಕ್ಕೆ ಸ್ವಲ್ಪ ಬೇಜಾರು. ಅದಕ್ಕೆ ಈ ಸಲ ಬರ್ಡೇ ಮಾಡ್ಕೊಳೋದು ಬೇಡ ಅಂತ ಅಂದ್ಬಿಟ್ಟು ದಯವಿಟ್ಟು ನಿಮ್ಮ ವಿಶ್ವಾಸ ಏನಿದ್ರು ಇದರಲ್ಲಿ ಫೋನಲ್ಲಿ ಕಳಿಸ್ರಿ. ಮತ್ತು ಈ ವಿಡಿಯೋ ಮುಖಾಂತರ ದಯವಿಟ್ಟು ನಿಮ್ಮ ಆಶೀರ್ವಾದ ನನಗೆ ಬೇಕು. ನಾನು ಯಾವತ್ತೂ ನಿಮ್ಮ ಜೊತೆ ಚಿರಋಣಿಯಾಗಿರ್ತೀನಿ, ನಿಮ್ಮ ಪ್ರೀತಿ ಅಭಿಮಾನಕ್ಕೆ. ಎಲ್ರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಸಿಚುವೇಶನ್ನ ಅಂತ ನಾನು ಹೇಳ್ತೀನಿ. ಜೈ ಹಳ್ಳಿಕಾರ್.